ಬೆಂಗಳೂರು ಅಭಿವೃದ್ಧಿ, ಬೆಂಗಳೂರು ಅಭಿವೃದ್ಧಿ, ಸಿಲಿಕಾನ್ ಖ್ಯಾತಿಯ ಬೆಂಗಳೂರು, ಬೆಂಗಳೂರು ಸಿಲಿಕಾನ್ ಖ್ಯಾತಿಯ ಬೆಂಗಳೂರು ಒಂದೇ ಒಂದು ರಸ್ತೆನೂ ಕೂಡ ಇವತ್ತು ಸುಸ್ಥಿತಿಯಲ್ಲಿಲ್ಲ. ಒಂದೇ ಒಂದು ರಸ್ತೆನೂ ಕೂಡ ಸುಸ್ಥಿತಿ ಇಲ್ಲ. ಅಪಘಾತ ಜಾಸ್ತಿ ಆಗಿದೆ, ನಾಗರಿಕರ ಶೋಷಣೆ ಜಾಸ್ತಿ ಆಗಿದೆ, ನೈರ್ಮಲ್ಯ ಎಲ್ಲೂ ಕಾಣದೇ ಇಲ್ಲ. ಇವತ್ತು ಒಂದು ರೀತಿ ಖಾಲಿ ಖಜಾನೆಯಿಂದ ಈಗ ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗಿದೆ. ನಮ್ಮನ್ನ ಹೇಳ್ತಾರೆ, ನಮ್ಮನ್ನು ಅವಾಗ ನಮ್ಮ ಸರ್ಕಾರ ಇದ್ದಾಗ ಅಮೇರಿಕಾದ ಪತ್ರಿಕೆಯಲ್ಲೂ ಕೂಡ ಏನು ಕಸದ ರಾಶಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ಗಾರ್ಬೇಜ್ ಸಿಟಿ ನಾನು ಹೇಳಿ ಮರ್ತುಬಿಟ್ಟಿದ್ದೆ, ಗಾರ್ಬೇಜ್ ಸಿಟಿ. ಈಗ ವಿಜಯವಾಣಿ ಪತ್ರಿಕೆಯವರು ಬರ್ದವ್ರೆ, ಅಲ್ಲಿ ಕಸ ಇಲ್ಲಿ ಕಸ ಎಲ್ಲೆಲ್ಲೂ ಕಸ ಅಂತ. ಎಲ್ಲೆಲ್ಲೂ ಕಸ, ನೀವೆಲ್ಲನ ಹೋಗಿ. ಅದೇನೋ ಬುದ್ಧ ಹೇಳ್ತಾ ಇದ್ನಲ್ಲ, ಸಾಸಿವೆ ಯಾರು ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಅಂತ. ಯಾವ ರಸ್ತೆಯಲ್ಲಿ ಕಸ ಇಲ್ಲ ತಗೊಂಬನ್ನಿ ನೋಡೋಣ, ಅವಾರ್ಡ್ ಕೊಡೋಣ ಅವ್ರಿಗೆ. ಓಕೆ, ಅವಾರ್ಡ್ ಕೊಡೋಣ. ಆ ರೀತಿ ಇವತ್ತು ಕಸದ ರಾಶಿ ಇದೆ. ನಮ್ಮ ನಾಯಕರು ಹೇಳಿದ್ರು, ಯಾರು ಒದ್ದು ಹೇಳಿದ್ರು, ದೇವ್ರು ಬಂದ್ರೂ ಉದ್ಧಾರ ಮಾಡಕ್ಕಾಗಲ್ಲ ಹೋಗ್ರಿ ಅಂದ್ಬಿಟ್ರು. ದೇವ್ರು ಬಂದ್ರು ಬೆಂಗಳೂರನ್ನ ಉದ್ಧಾರ ಮಾಡಕ್ಕಾಗಲ್ಲ ಹೋಗ್ರಿ, ಹಾಳಾಗೋಗ್ರಿ ಅನ್ನೋ ತರ ಅವರು ಆಗಲ್ಲ ಅಂತ ಹೇಳ್ಬಿಟ್ರು ಅವರು. ಇವತ್ತು ಬೆಂಗಳೂರಿನ 5 ವರ್ಷದಿಂದ ಗುಂಡಿಗಳ ಊರು, 5 ವರ್ಷದಿಂದ ಮಾಡಿರಂತ ವಿಚಾರ ಯಾರು ಬಂದ್ರು ಮಾಡಕ್ಕಾಗಲ್ಲ ಅಂತ ಹೇಳಿದ್ದು. ಇನ್ನ ಬಿಜೆಪಿ 3 ವರ್ಷ ನನಗೆ ಬಗ್ಗೆ ಹೇಳಿರೋ ಮಾಡಬಾರ್ದು. ನಾನು ನೆನ್ನೆ ಎಲ್ಲ ಫ್ರೀ ಆಗಿ ಬಿಟ್ಬಿಟ್ನಲ್ಲ ನಿಮ್ಗೆ. ನಿಮ್ಮವರು ಮಾತಾಡಿದ್ರು, ಅದೇ ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರಿಂದ ಇಲ್ಲಿ ಕತ್ತಲಲ್ಲಿ ಕೆಂಪೇಗೌಡ ಬಡಾವಣೆ, ಮಳೆಗಾಲಕ್ಕೆ ಮೊದಲು ಕಿಲ್ಲರ್ ಗುಂಡಿಗಳು, ಮುಳುಗಿದ ಬೆಂಗಳೂರು. ಇವೆಲ್ಲ ನಾನೆಲ್ಲ ಹೇಳ್ತಾ ಇರೋದು, 4ನೇ ಅಂಗ ಹೇಳ್ತಾ ಇದ್ದೆ, ಮುಳುಗಿ ಹೋದ ಬೆಂಗಳೂರು ಅಂತ. ನಮ್ಮದು ಅದೇ ಅಭಿಪ್ರಾಯ. ಬೆಂಗಳೂರಿಗೆ ಅಭಿವೃದ್ಧಿಗೆ ಹಣ ಇಲ್ಲ. ಹಿಂದೆ ಯಾರ ಮುಖ್ಯಮಂತ್ರಿ ಇರಲಿ, ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರು ಕರ್ನಾಟಕದಲ್ಲಿ ನಿಮ್ದೇನು ನಾವು ಬಡ್ಜೆಟ್ ಮಾಡ್ತೀರಿ, ಬಡ್ಜೆಟ್ಟಲ್ಲಿ ಮೋಸ್ಟ್ಲಿ 60%ಗೂ ಹೆಚ್ಚು ತೆರಿಗೆಗಳು ಸಂಗ್ರಹ ನಮ್ಮ ಬೆಂಗಳೂರಿಂದನೇ ಆಗ್ತಾ ಇದ್ದಿದ್ದು. 60 ಮೇಲೆ ಅಂತ ಇಟ್ಕೊಳ್ಳಿ. ಯಾವುದೇ ಮುಖ್ಯಮಂತ್ರಿ ಆದ್ರೂ ಹಿಂದೆ ಏನಾಯಿತು, ಎಲ್ಲ ನಗರಸಭೆಗಳಿಗೆ, ಎಲ್ಲ ಪುರಸಭೆಗಳಿಗೆ, ಎಲ್ಲ ಪಟ್ಟಣ ಪಂಚಾಯಿತಿಗಳಿಗೆ ನಿಮ್ಮ ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಿಮಗೆ ಇಂಪಾರ್ಟೆಂಟು ಬಡ್ಜೆಟ್. ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ಆದರೆ 3% ಅಲ್ಲಿಗೆ ಹೋಗ್ತಾ ಇತ್ತು, ಲೋಕಲ್ ಬಾಡಿಗೆ. ಅದು ಪುರಸಭೆ ಇರಲಿ, ನಗರಸಭೆ ಇರಲಿ, ಎಲ್ಲ ಹೋಗ್ತಾ ಇತ್ತು. ಆಗ ಕಾರ್ಪೊರೇಷನ್ಗಳೆಲ್ಲ ಸಮೃದ್ಧಿಯಾಗಿತ್ತು, ಅವ್ರ ದುಡ್ಡಲ್ಲೇ ಅವರೇ ಮ್ಯಾನೇಜ್ ಮಾಡ್ಕೊಂತ ಇದ್ರು. ಹಿಂದೆ ಜನತಾದಳ ಸರ್ಕಾರ ಇದ್ದಾಗ ಅದನ್ನ ತೆಗೆದುಹಾಕ್ಬಿಟ್ರು. ಸ್ಥಳೀಯ ಸಂಸ್ಥೆಗಳು ಏನು ಆದಾಯ ಬರ್ತಾ ಇತ್ತು ಅದಕ್ಕೆ ಕೊಡ್ಲಿ ಬಿದ್ದೋಯ್ತು. ಈಗ ಸ್ಥಳೀಯ ಸಂಸ್ಥೆಗಳಿಗೆ ಆದಾಯ ಬರ್ತಾ ಇಲ್ಲ. ಪ್ರತಿ ಬಾರಿನೂ ಬಂದು ಸರ್ಕಾರದ ಹತ್ರ ಭಿಕ್ಷೆ ನಿಂತ್ಕೊಬೇಕು. ಬಿಜೆಪಿ ಬರುವಾಗ ಎಲೆಕ್ಟ್ರಿಕ್ ಬಿಲ್ ಕಟ್ಟಕ್ಕೂ ನಗರಸಭೆ ಪುರಸಭೆಗಳಿಗೆ ಇದರಲ್ಲಿ ಎಲೆಕ್ಟ್ರಿಕ್ ಬಿಲ್ ಕಟ್ಟಕ್ಕೂ ಹಣ ಇಲ್ಲ ನಮ್ಮ ಹತ್ರ. ಅದನ್ನ ದಯವಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳು ಯೋಚನೆ ಮಾಡಿ, ಸ್ಥಳೀಯವಾಗಿ ಎಲ್ಲ ನಗರಸಭೆ ಇರ್ಬೋದು, ಯಾವುದು ಅಲ್ಲಿ ರಿಜಿಸ್ಟ್ರೇಷನ್ ಅಟ್ಲೀಸ್ಟ್ 1-2% ಆದ್ರೂ ಕೂಡ ಆ ಸ್ಥಳೀಯ ಸಂಸ್ಥೆಗಳಿಗೆ ಹೋದ್ರೆ ನಿಜಕ್ಕೂ ಆ ಸ್ಥಳೀಯ ಸಂಸ್ಥೆಗಳು ಅವರ ಸ್ವಂತ ಕಾಲ ಮೇಲೆ ನಿಲ್ಲೋಕೆ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದ ಬೆಂಗಳೂರಿಗೆ ಇಷ್ಟೊಂದು ಆದಾಯ ಬರ್ತಕ್ಕಂಥ ಬೆಂಗಳೂರು, ಇಡೀ ವಿಶ್ವ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಕೈಗಾರಿಕೆಗಳು ಕರ್ನಾಟಕಕ್ಕೆ ಬರಬೇಕು, ಬೆಂಗಳೂರಿಗೆ ಬರಬೇಕು ಅಂದರೆ ಇಲ್ಲಿನ ವ್ಯವಸ್ಥೆಗಳೇನಿದೆ, ಅಭಿವೃದ್ಧಿ ಕಾರ್ಯಗಳು ಚಾಲನೆ ಆಗಬೇಕು. 2 ವರ್ಷ ಆಯಿತು, ಏನೂ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ 10 ಕೋಟಿ ಕೊಟ್ಟಿದ್ದಾರೆ. 10 ಕೋಟಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ. ನಾವು ಅಂದರೆ ಬಸವರಾಜ ಬೊಮ್ಮಾಯಿಯವರಿದ್ದಾಗ ನನಗೆ ಹೇಳಿದ್ರು ಇದಕ್ಕೆ ಹಣ ಬಿಡುಗಡೆ ಮಾಡೋಕ್ಕೆ. ಹಿಂದೆ ಸರ್ಕಾರ ಏನು ಕೊಟ್ಟಿತ್ತು ಅದು ನಾನು ಲೆಕ್ಕ ಹೇಳಲ್ಲ. ನಾನಿದ್ದಾಗೆ ಬೈರ್ತಿ ಸುರೇಶ್ಗೆ 100 ಕೋಟಿ ಕೊಟ್ಟಿದ್ದೀನಿ. ಸಿದ್ದರಾಮಯ್ಯನವ್ರು ಫೋನ್ ಮಾಡಿದ್ರು, 100 ಕೋಟಿ ಕೊಟ್ಟಿದ್ದೀನಿ 1 ವರ್ಷಕ್ಕೆ.
ನನಗೆ 10 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ನಾನು ಹೇಳ್ತಾ ಇರೋದು ಹಣ ಹೇಗೆ ಬರ್ತಾ ಇಲ್ಲ ಅಂತ ನನಗೆ ಅಂತಲ್ಲ, ಎಲ್ಲ MLAಗಳು, ಕಾಂಗ್ರೆಸ್ MLA ಇರ್ಬೋದು, BJP ಇರ್ಬೋದು, ಯಾರೇ ಇರ್ಬೋದು, ಏನು ಬರ್ತಾನೆ ಇಲ್ಲ ಹಣ. ನಮ್ಮ ರಸ್ತೆಗಳೆಲ್ಲ ಹಾಳಾಗಿ ಹೊರಟೋಗಿದೆ, ಟ್ಯಾಪೆ ಹಾಕಕ್ಕೂ ಆಗ್ತಾ ಇಲ್ಲ. ಈಗ ಮತ್ತೆ ಮಳೆಗಾಲ ಬರ್ತಾ ಇದೆ. ಮಳೆಗಾಲ ಬರಕ್ ಮುಂಚೆ ನಾವು ಎಲ್ಲ ರಸ್ತೆಗಳನ್ನ ಡಾಂಬರೀಕರಣ ಮಾಡಬೇಕಾಗಿದ್ದು, ಅದು ಪದ್ಧತಿ. ಈಗೇನು ಮಾಡ್ತಾ ಇಲ್ಲ ನಾವು. ಮಳೆಗಾಲ ಬಂದ್ಮೇಲೆ ಮುಗೀತು ನಮ್ಮ ಕತೆ. ಏನು ಟಾರ್ ಹಾಕಿದ್ರೆ ಅವತ್ತೇ ಮಾರನೇ ದಿನ ಕಿತ್ತೋಗ್ತದೆ, ಬಿಲ್ ಮಾಡ್ಕೊಂಡು ಕೋಟಿ ಲೂಟಿ ಹೊಡಿತಾರೆ ಅಷ್ಟೇ. ಇದು ಇವತ್ತು ಬ್ಯಾಂಡ್ ಬೆಂಗಳೂರು ಹೋಗಿ ಬ್ಯಾಡ್ ಬೆಂಗಳೂರು ಆಗಿದೆ, ಗಾರ್ಬೇಜ್ ಬೆಂಗಳೂರು ಆಗಿದೆ. ಇದು ಸರಿಪಡಿಸ್ಬೇಕು. ಇದನ್ನ ನಾನು ಇವತ್ತು ಪ್ರಸ್ತಾವ ಮಾಡೋಕ್ಕೆ ಇಚ್ಛಪಡ್ತೀನಿ ಅಧ್ಯಕ್ಷರೇ.